ಹಲೋ ಕ್ಲಾಸ್. ಈ ಸಬ್ಜೆಕ್ಟ್ ಹೆಸರು ಪ್ರಿನ್ಸಿಪಲ್ಸ್ ಆ್ಯಂಡ್ ಪ್ರಾಕ್ಟೀಸಸ್ ಆಫ್ ಆಡಿಟಿಂಗ್. ಇದು ನಮ್ಮ ಫಸ್ಟ್ ವಿಡಿಯೋ. ದಿಸ್ ಇಸ್ ಸೆಷನ್ 1 ಆಫ್ ದ ಫಸ್ಟ್ ಚಾಪ್ಟರ್ ವಿಚ್ ಇಸ್ ಇಂಟ್ರೊಡಕ್ಷನ್ ಟು ಆಡಿಟಿಂಗ್. ಈ ಚಾಪ್ಟ್ರಲ್ಲಿ ನಾವು ಆಡಿಟಿಂಗ್ನ ಬೇಸಿಕ್ಸ್ ಬಗ್ಗೆ ತಿಳ್ಕೊತಾ ಹೋಗ್ತೀವಿ. ಸೊ ಬಿಫೋರ್ ವಿ ಸ್ಟಾರ್ಟ್ ಅಬೌಟ್ ಆಡಿಟ್, ಲೆಟ್ಸ್ ಸಿ ಹೌ ಆಡಿಟ್ ಇವಾಲ್ವ್ಡ್. ಆಡಿಟಿಂಗ್ ಹೇಗೆ ಶುರುವಾಯಿತು, ಏನೇನೆಲ್ಲ ಆಯಿತು ಆಡಿಟಿಂಗಲ್ಲಿ ಅಂತ ತಿಳ್ಕೊಳೋಣ. ಆಡಿಟಿಂಗ್ ಅನ್ನೋ ಶಬ್ದ ಲ್ಯಾಟಿನ್ ಶಬ್ದ ಒಡಾಯರಿಂದ ಇವಾಲ್ವ್ ಆಗಿದೆ. ಒಡಾಯರ್ ಅಂದರೆ ಟು ಹಿಯರ್. ಓಕೆ, ಒಡಾಯರ್ ಅಂದರೆ ಟು ಹಿಯರ್. ಸೊ ಇನಿಷಿಯಲಿ ಬಿಸ್ನೆಸ್ ಆರ್ಗನೈಸೇಷನ್ಸ್ ಆಡಿಟರ್ಸ್ನ ಏನಕ್ಕೋಸ್ಕರ ಅಪಾಯಿಂಟ್ ಮಾಡ್ಕೋತಾ ಇದ್ರು ಅಂದರೆ, ಎಲ್ಲಿ ಅವರು ಏನಾದರೂ ಫ್ರಾಡ್ಸ್ ಆಗಿದೆ ಅಂತ ಡಿಟೆಕ್ಟ್ ಮಾಡ್ತಾಯಿದ್ರು ಅಥವಾ ಅವ್ರಿಗೆ ಡೌಟ್ ಬರ್ತಾಯಿತ್ತು, ಆಗ ಅವರು ದೇ ಯೂಸ್ ಟು ಅಪಾಯಿಂಟ್ ಆಡಿಟರ್ಸ್ ಟು ವೆರಿಫೈ ಇಫ್ ದೇರ್ಸ್ ಅ ಫ್ರಾಡ್ ಆ್ಯಂಡ್ ಲಿಸನ್ ಟು ದ ಅದರ್ ಪಾರ್ಟಿ ಸ್ಟೋರಿ. ಬೇರೆಯವರ ಬಗ್ಗೆ ತಿಳ್ಕೊಳ್ಳೋದಕ್ಕೆ, ಬೇರೆಯವರು ಏನು ಹೇಳ್ತಾರೆ ಈ ಫ್ರಾಡ್ ಬಗ್ಗೆ, ಅಥವಾ ಫ್ರಾಡ್ ಮಾಡಿದ್ದಾರೆ ಅಂತ ಯಾರ ಮೇಲೆ ಡೌಟ್ ಇರುತ್ತೆ ಅವ್ರು ಏನು ಎಕ್ಸ್ಪ್ಲನೇಷನ್ ಕೊಡ್ತಾರೆ ಅದನ್ನು ತಿಳ್ಕೊಳ್ಳೋದಕ್ಕೋಸ್ಕರ ಇದ್ದಂಥ ವ್ಯಕ್ತಿ ಇವರು. ಸೊ ಅವ್ರ ಎಕ್ಸ್ಪ್ಲನೇಷನ್ನ ಇವ್ರು ಕೇಳ್ತಾ ಇದ್ದಿದ್ದರಿಂದ ಅವ್ರನ್ನ ಆಡಿಟರ್ ಅಂತ ಕರಿತಾಯಿದ್ರು, ಅಂದರೆ ದ ಒನ್ ಹೂ ಲಿಸನ್ಸ್ ಅಂತ. ಓಕೆ, ಅಲ್ಲಿಂದ ಶುರುವಾಗಿದ್ದು ಆಡಿಟಿಂಗ್. ದೆನ್ ಲೂಕಾ ಪಾಸಿಯೋಲೋ ಬಂದಾಗ, who is known as the father of accounting, 1494 he gave a list of duties of an auditor. ಆಡಿಟರ್ದು ಒಂದಷ್ಟು ಡ್ಯೂಟೀಸ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟೀಸ್, ರೋಲ್ಸ್ ಅದನ್ನು ಅವ್ರು ಡಿಫೈನ್ ಮಾಡಿದ್ರು. ಸೊ ಸ್ಲೋಲಿ there was a very defined role of an auditor. Then auditor was used mostly to detect any misappropriations or embezzlement of ಕ್ಯಾಶ್ ಎಂಬೆಸಲ್ಮೆಂಟ್ ಏನಾದರೂ ಆಗ್ತಿದೆಯಾ ಬಿಸ್ನೆಸ್ಸಿಂದ. ಯಾಕೆಂದರೆ ಬಿಸ್ನೆಸ್ನ ಕ್ಯಾಶ್ನ ಹ್ಯಾಂಡಲ್ ಮಾಡೋದು ಬರೀ ಪ್ರೊಪ್ರೈಟರ್ ಅಥವಾ ಓನರ್ ಮಾತ್ರ ಅಲ್ಲ, ಹಲವಾರು ಜನ ಕ್ಯಾಶ್ನ ಹ್ಯಾಂಡಲ್ ಮಾಡ್ತಾರೆ ಬಿಸ್ನೆಸ್ಸಲ್ಲಿ. ಸೊ ದೇ ವಾಂಟೆಡ್ ಟು ನೋ ಇಫ್ ದರ್ ಇಸ್ ಎನಿ ಕ್ಯಾಶ್ ಎಂಬೆಸಲ್ಮೆಂಟ್, ಅಂದರೆ ಕ್ಯಾಶ್ನ ಏನಾದರೂ ಕಳ್ತನ ಆಗ್ತಾಯಿತ್ತಾ ಅಂತ ತಿಳ್ಕೊಳ್ಳೋ ಉದ್ದೇಶಕ್ಕೋಸ್ಕರ ಇದನ್ನು ಕ್ಯಾಶ್ ಆಡಿಟ್ ಅಂತೀವಿ. ಸೊ ಇಟ್ ಸ್ಟಾರ್ಟೆಡ್ ಲೈಕ್ ದ್ಯಾಟ್. ಬಟ್ thereafter there was a clear distinction between ownership and management. ವಿತ್ ದ ಇವಾಲ್ವ್ಮೆಂಟ್ ಆಫ್ ಜಾಯಿಂಟ್ ಸ್ಟಾಕ್ ಕಂಪ್ನೀಸ್ ಏನಾಯಿತು ಅಂದರೆ, ಓನರ್ಶಿಪ್ ಮತ್ತು ಮ್ಯಾನೇಜ್ಮೆಂಟ್ನ ಮಧ್ಯೆ ಒಂದು ಕ್ಲಿಯರ್ ಡಿಮಾರ್ಕೇಷನ್ ಆಯಿತು, ಕ್ಲಿಯರ್ ಡಿಸ್ಟಿಂಕ್ಷನ್ ಆಯಿತು. ಆಗ ಪೀಪಲ್ ವಾಂಟೆಡ್ ಟು ನೋ ಇಫ್ ದ ಫಂಡ್ಸ್ ಆರ್ ಪ್ರಾಪರ್ಲಿ ಯುಟಿಲೈಸ್ಡ್ ಆರ್ ನಾಟ್. ಅವರ ದುಡ್ಡನ್ನು ಕರೆಕ್ಟಾಗಿ ಬಳಸಿದಾರಾ ಇಲ್ಲ ಅಂತ ತಿಳ್ಕೊಳ್ಳೋದಕ್ಕೋಸ್ಕರ ಕೂಡ ದೇ ಯೂಸ್ ಟು ಯೂಸ್ ಅನ್ ಆಡಿಟರ್ನ ಯೂಸ್ ಮಾಡ್ತಿದ್ರು. ಬಟ್ ಆಫ್ ಲೇಟ್ auditor role has become much more important. ಬರೀ ಫ್ರಾಡ್ಸನ್ನು ಡಿಟೆಕ್ಟ್ ಮಾಡೋದು, ಎಂಬೆಸಲ್ಮೆಂಟನ್ನು ಡಿಟೆಕ್ಟ್ ಮಾಡೋದು, that is not their function. Their main activity, the main focus is to see if the balance sheet shows true and fair financial position. ಅಂದರೆ ನೀವು ಬ್ಯಾಲೆನ್ಸ್ ಶೀಟಲ್ಲಿ ಏನು ತೋರಿಸ್ತಾ ಇದ್ದೀರಾ ಅದು ಕರೆಕ್ಟ್ ಆದಂಥ ಫೈನಾನ್ಷಿಯಲ್ ಪೊಸಿಷನ್ ಹೌದಾ ಅಲ್ವಾ, ಇದನ್ನು ವ್ಯಾಲಿಡೇಟ್ ಮಾಡೋ ಕೆಲಸನ ಆಡಿಟರ್ ಮಾಡ್ತಾರೆ. ಓಕೆ, so this is how it is involved. So auditing, even in the meaning you can see it is concerned with verification of accounting and financial records. ಇದನ್ನು ವೆರಿಫೈ ಮಾಡ್ತಾರೆ ಆಡಿಟರ್. he'll see the accounting records, financial records. ಏನಕ್ಕೋಸ್ಕರ ಅಂದರೆ ಟು ಡಿಟರ್ಮೈನ್ ದೇರ್ ಆ್ಯಕ್ಯುರಸಿ ಆ್ಯಂಡ್ ರಿಲಯಬಿಲಿಟಿ. ಸೊ ನೀವು ಫಿನಾನ್ಷಿಯಲ್ ರೆಕಾರ್ಡ್ಸ್ನ ಏನು ಪ್ರೆಸೆಂಟ್ ಮಾಡ್ತೀರಾ, ಅಕೌಂಟಿಂಗ್ ರೆಕಾರ್ಡ್ಸ್ನ ಏನು ಪ್ರೆಸೆಂಟ್ ಮಾಡ್ತೀರಾ, ಅದೆಷ್ಟು ರಿಲಯಬಲ್, ಎಷ್ಟು ನಂಬಿಕೆಗೆ ಅರ್ಹವಾದ್ದು ಮತ್ತು ಎಷ್ಟು ಆ್ಯಕ್ಯುರೇಟ್, ಎಷ್ಟು ಕರೆಕ್ಟಾಗಿದೆ ಅಂತ ತಿಳ್ಕೊಳ್ಳೋದಕ್ಕೋಸ್ಕರ ಆಡಿಟಿಂಗ್ನ ಮಾಡ್ತಾರೆ. ಸೊ ಆಡಿಟಿಂಗ್ ಇಸ್ ಅ ಡೀಟೇಲ್ಡ್ ಎಕ್ಸಾಮಿನೇಷನ್ ಆಫ್ ಬುಕ್ಸ್ ಆಫ್ ಅಕೌಂಟ್ಸ್ ಆಫ್ ಎನ್ ಆರ್ಗನೈಸೇಷನ್ ಫಾರ್ ಅ ಗಿವನ್ ಪೀರಿಯಡ್. ಸೊ ಒಂದು ಪೀರಿಯಡ್ಗೋಸ್ಕರ ಆಡಿಟರ್ ಆಲ್ವೇಸ್ ರಿಮೆಂಬರ್ ಇಸ್ ಅನ್ ಎಕ್ಸ್ಟರ್ನಲ್ ಪರ್ಸನ್. ಕಂಪನಿಗೆ ಸಂಬಂಧ ಪಡದೇ ಇರೋವಂಥ ವ್ಯಕ್ತಿ ಒಬ್ಬರು ಆಡಿಟರ್. ಅವರು ವರ್ಷಕ್ಕೊಮ್ಮೆ ಕಂಪನಿಯ ಒಳಗಡೆ ಬಂದು ಅಲ್ಲಿನ ಎಲ್ಲ ಟ್ರಾನ್ಸಾಕ್ಷನ್ಸು ಕರೆಕ್ಟಾಗಿ ನಡೀತಾ ಇದೆಯಾ, ಎಲ್ಲ ಟ್ರಾನ್ಸಾಕ್ಷನ್ಸ್ಗೂ ಕರೆಕ್ಟಾಗಿ ಪ್ರೂಫ್ ಇದೆಯಾ, ಲೆಜಿಟಿಮೇಟಾಗಿ ನಡೆದಿದೆಯಾ ಇಲ್ವಾ, ಅದು ಆ್ಯಕ್ಚುಲಿ ಆಗಿದೆಯಾ ಇಲ್ವಾ, ಈ ರೀತಿಯಾದಂಥ ಇನ್ಫಾರ್ಮೇಷನ್ನ ಪಡ್ಕೋತಾ ಹೋಗ್ತಾರೆ. ದಿಸ್ ಇಸ್ ಡನ್ ಬೈ ಅನ್ ಇಂಡಿಪೆಂಡೆಂಟ್ ಆ್ಯಂಡ್ ಕ್ವಾಲಿಫೈಡ್ ಪರ್ಸನ್. ಲೈಕ್ ಐ ಸೆಡ್ ಯು ಜಸ್ಟ್ ನೌ, ಹಿ ಈಸ್ ಅನ್ ಇಂಡಿಪೆಂಡೆಂಟ್ ಪರ್ಸನ್. ಹಿ ಈಸ್ ನೋ ವೇ ಕನೆಕ್ಟೆಡ್ ಟು ದ ಕಂಪ್ನಿ. ಓಕೆ, ಕಂಪ್ನಿಯ ಎಂಪ್ಲಾಯಿ ಅಲ್ಲ ಅವರು, ಅವ್ರ ಕಂಪ್ನಿಗೆ ಸಂಬಂಧಪಟ್ಟವರಲ್ಲ. ಹಿ ಈಸ್ ಅನ್ ಇಂಡಿಪೆಂಡೆಂಟ್ ಇಂಡಿವಿಜುವಲ್ ಆ್ಯಂಡ್ ಕ್ವಾಲಿಫೈಡ್ ಪರ್ಸನ್. ಕ್ವಾಲಿಫೈಡ್ ಪರ್ಸನ್ ಅಂದರೆ ಹಿ ಈಸ್ ಅ ಪರ್ಸನ್ ಹೂ ಹ್ಯಾಸ್ a special attained degree and experience and knowledge which he can use, who with the help of vouchers, documents and information. ಸೊ ಏನನ್ನು ವೆರಿಫೈ ಮಾಡ್ತಾರೆ ಅಂದರೆ,
ವೌಚರ್ಸ್ ಅಂದರೆ ಡಾಕ್ಯುಮೆಂಟ್ರಿ ಪ್ರೂಫ್. ನಿಮ್ಮ ಪ್ರತಿಯೊಂದು ಟ್ರಾನ್ಸಾಕ್ಷನ್ಗೂ ಒಂದೊಂದು ಡಾಕ್ಯುಮೆಂಟ್ರಿ ಪ್ರೂಫ್ನ ಕೊಡಬೇಕಾಗುತ್ತೆ. ಇವಾಗ ಸೇಲ್ಸ್ ಮಾಡಿದ್ರಿಂದ ಸೇಲ್ ರಿಸಿಪ್ಟ್ಸ್ ಇರುತ್ತೆ, ಪರ್ಚೇಸ್ ಮಾಡಿದ್ರಿಂದ ಪರ್ಚೇಸ್ ಇನ್ವಾಯ್ಸ್ ಇರುತ್ತೆ. ಹಾಗೆ ಪ್ರತಿಯೊಂದಕ್ಕೂ ಒಂದೊಂದು ಡಾಕ್ಯುಮೆಂಟ್ರಿ ಪ್ರೂಫ್ ಇರುತ್ತೆ. ಆ ಡಾಕ್ಯುಮೆಂಟ್ರಿ ಪ್ರೂಫ್ಸ್ನ ಯೂಸ್ ಮಾಡಿಕೊಂಡು, ಡಾಕ್ಯುಮೆಂಟ್ಸ್ನ ಯೂಸ್ ಮಾಡಿಕೊಂಡು ಇನ್ಫಾರ್ಮೇಷನ್ ಏನು ಕೊಡ್ತಾರೆ ಅಕೌಂಟೆಂಟ್ಸು ಮತ್ತು ಅಲ್ಲಿನ ಎಂಪ್ಲಾಯೀಸು, ಇದನ್ನು ಯೂಸ್ ಮಾಡಿಕೊಂಡು ದೇ ಡಿಟರ್ಮೈನ್ ವೆದರ್ ಪ್ರಾಫಿಟ್ ಆ್ಯಂಡ್ ಲಾಸ್ ಪೊಸಿಷನ್ ಆ್ಯಂಡ್ ಬ್ಯಾಲೆನ್ಸ್ ಶೀಟ್ ಎಕ್ಸಿಬಿಟೆಡ್ ಟ್ರೂ ಆ್ಯಂಡ್ ಫೇರ್ ಸ್ಟೇಟ್ ಆಫ್ ಅಫೇರ್ಸ್ ಆಫ್ ಬಿಸ್ನೆಸ್. ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಪೊಸಿಷನ್ ಅಂದರೆ ಅವ್ರು ಏನು ಪ್ರಾಫಿಟ್ಸ್ ತೋರಿಸ್ತಾ ಇದ್ದಾರೆ ಮತ್ತು ಬ್ಯಾಲೆನ್ಸ್ ಶೀಟಲ್ಲಿ ಏನು ಅಸೆಟ್ಸ್ ಆ್ಯಂಡ್ ಲಯಬಿಲಿಟೀಸ್ ತೋರಿಸ್ತಾ ಇದ್ದಾರೆ ಅದು ಸರಿಯಾಗಿದೆಯಾ ಇಲ್ವಾ ಅನ್ನೋದನ್ನು ಡಿಟರ್ಮೈನ್ ಮಾಡೋದು ಆಡಿಟರ್ ಕೆಲಸ. Okay, so this is the meaning of auditing. We'll see some definitions. R.R. Bose defines audit as: auditing may be said to be the verification of accuracy and correctness of books of accounts by an independent person qualified for the job and not in any way connected with the preparation of such accounts. ಅಂದರೆ ಅವ್ರು ಏನು ಹೇಳ್ತಾರೆ, auditing may be said to be verification of accuracy and correctness of books of accounts. ಸೊ ಬುಕ್ಸ್ ಆಫ್ ಅಕೌಂಟ್ಸು ಆ್ಯಕ್ಯುರಸಿ ಮತ್ತು ಕರೆಕ್ಟ್ನೆಸ್ನ ವೆರಿಫೈ ಮಾಡೋ ಕೆಲಸ ಇಂಡಿಪೆಂಡೆಂಟ್ ಪರ್ಸನ್ನಿಂದ ಆಗುತ್ತೆ. ಓಕೆ, ಕ್ವಾಲಿಫೈಡ್ ಫಾರ್ ದ ಜಾಬ್, ಯಾರ್ಯಾರೋ ಬಂದು ಮಾಡೋದಲ್ಲ. ಇವಾಗ ನೀವು ಹೋಗ್ಬಿಟ್ಟು ಯಾವುದೋ ಒಂದು ಕಂಪ್ನಿ ಆಡಿಟಿಂಗ್ ಮಾಡೋಕ್ಕಾಗಲ್ಲ. ವಿ ಹ್ಯಾವ್ ಟು ಬಿ ಕ್ವಾಲಿಫೈಡ್ ಫಾರ್ ದ ಜಾಬ್ ಆ್ಯಂಡ್ ವಿ ಶುಡ್ ನಾಟ್ ಬಿ ಕನೆಕ್ಟೆಡ್ ಎನಿವೇ ವಿತ್ ದ ಪ್ರಿಪ್ರೇಷನ್ ಆಫ್ ಅಕೌಂಟ್ಸ್. ನಮಗೂ ಅಕೌಂಟ್ಸ್ ಮಾಡೋದಕ್ಕೂ ಯಾವುದೇ ಸಂಬಂಧ ಇರಬಾರ್ದು. ಅಂದರೆ ನಾವು ಆ ಕಂಪ್ನಿ ಅಕೌಂಟ್ಸ್ನ ಮೇಂಟೈನ್ ಮಾಡಿರಬಾರ್ದು. ಯು ಹ್ಯಾವ್ ಟು ಬಿ ಎನ್ ಥರ್ಡ್ ಪಾರ್ಟಿ. ಓಕೆ, ಕಂಪ್ನಿಗೂ ಸಂಬಂಧಪಟ್ಟಿರಬಾರ್ದು, ಕಂಪ್ನಿಯ ಅಕೌಂಟ್ಸ್ಗೂ ಸಂಬಂಧಪಟ್ಟಿರಬಾರ್ದು ಅಂಥವ್ರು ಮಾಡುವಂಥ ವೆರಿಫಿಕೇಷನ್ ಅಂತ. ಓಕೆ, ಅಕಾರ್ಡಿಂಗ್ ಟು ಮೌತ್ಸ್, auditing is concerned with verification of accounting data, with determining the accuracy and reliability of accounting statements and reports. Okay, accounting Montgomery. Auditing is a systematic examination of books and records of a business or other organization in order to ascertain or verify and report upon facts regarding financial operations and results thereof. Of course, e-definition alli one important point that emphasizes is he verifies and ascertains, adu mikoru helta idru. The other important part is reporting part. He should report facts. Okay, so ನಾನು ನಿಮ್ಗೆ ಹೇಳ್ತಿದ್ದೆ, ಫೈನಲ್ ಅಕೌಂಟ್ಸಲ್ಲಿ they also have along with the other documents you also have an auditor's report which is given. ಈ auditor's report ಅಲ್ಲಿ they have to mention the facts relating to accounts. ಅಕೌಂಟ್ಸ್ಗೆ ಸಂಬಂಧಪಟ್ಟಂಥ ಫ್ಯಾಕ್ಟ್ಸ್ನ ಅವರಲ್ಲಿ ಮೆನ್ಷನ್ ಮಾಡಬೇಕು. ಅಂದರೆ ಅಕೌಂಟಿಗೆ ಸಂಬಂಧಪಟ್ಟಂಗೆ ಏನೇನೆಲ್ಲ ಸ್ಟ್ಯಾಂಡರ್ಡ್ಸ್ ಫಾಲೋ ಮಾಡಿಯಾರಾ, ಡಿಪ್ರಿಸಿಯೇಷನ್ ಟ್ರೀಟ್ಮೆಂಟ್ ಸರಿಯಾಗಿದೆಯಾ, ಅಕೌಂಟಿಂಗ್ ಟೋಟ್ಲಿಂಗಲ್ಲಿ ಅಥವಾ ಕ್ಯಾಲ್ಕುಲೇಷನ್ಸಲ್ಲಿ ಏನಾದರೂ ಮಿಸ್ಅಪ್ರೋಪ್ರಿಯೇಷನ್ಸ್ ಆಗಿದೆಯಾ, ಅಥವಾ ಡಾಕ್ಯುಮೆಂಟ್ರಿ ಪ್ರೂಫ್ ಇದೆಯಾ ಇಲ್ವಾ, ಇದನ್ನೆಲ್ಲ ಅವ್ರು ರಿಪೋರ್ಟ್ ಮಾಡಬೇಕು. ಇದನ್ನು ಕರೆಕ್ಟ್ ಮಾಡೋದಲ್ಲ ಅವ್ರ ಕೆಲಸ. ಪ್ಲೀಸ್ ರಿಮೆಂಬರ್, ಅವ್ರು ಕರೆಕ್ಷನ್ಸ್ ಮಾಡಲ್ಲ ಇಲ್ಲಿ, they'll just report. ಓಕೆ, ಕರೆಕ್ಷನ್ಸ್ ಮಾಡೋದಕ್ಕೆ ಅವ್ರಿಗೆ ಯಾವುದೇ ಅಧಿಕಾರ ಇರಲ್ಲ. ಅವರು ಬರೀ ಇದನ್ನು ಹಿಂಗಿದೆ ಅಂತ ಹೇಳ್ತಾರೆ ಅಷ್ಟೇ. ಓಕೆ, ಅದನ್ನು ಅವರು ಬರೀ ಕಂಪ್ನಿಗೆ ಮಾತ್ರ ಹೇಳಲ್ಲ, ಈವನ್ ಟು ದ ಶೇರ್ ಹೋಲ್ಡರ್ಸ್ they'll tell them that this is what it is. Our report is widely available and they will reveal it. It's a public document. ಅವ್ರು ರಿವೀಲ್ ಮಾಡಿ ಹೇಳ್ತಾರೆ ಇದೆಲ್ಲ ಇಶ್ಯೂಸ್ ಇದೆ ಈ ಪರ್ಟಿಕ್ಯುಲರ್ ಅಕೌಂಟ್ಸ್ ಜೊತೆಗೆ ಅಂತ. ಸೊ ದೇ ಆರ್ ನಾಟ್ ಪೀಪಲ್ ಹೂ ವಿಲ್ ಕರೆಕ್ಟ್ the accounting records ನಾವು ಕರೆಕ್ಷನ್ ಮಾಡಲ್ಲ. ಓಕೆ, ಅಕಾರ್ಡಿಂಗ್ ಟು ಹ್ಯಾನ್ಸನ್, audit is an examination of such records to establish their reliability and reliability of statements drawn from therein. ಅಂದರೆ audit is an examination of such records to establish their reliability. ಅಕೌಂಟಿಂಗ್ ರೆಕಾರ್ಡ್ಸ್ ಏನಿದೆ ಅವು ರಿಲಯಬಲ್ಲ, ನಂಬಿಕೆಗೆ ಅರ್ಹ ಆದದಾ ಅಂತ ತಿಳ್ಕೊಳ್ಳೋದು ಆಡಿಟ್ ಮೂಲಕ ಅದನ್ನು ಎಸ್ಟಾಬ್ಲಿಷ್ ಮಾಡ್ತಾರೆ. ಆಮೇಲೆ ಅಕೌಂಟಿಂಗ್ ರೆಕಾರ್ಡ್ಸ್ ಮೂಲಕ ಡ್ರಾ ಮಾಡುವಂಥ ಸ್ಟೇಟ್ಮೆಂಟ್ಸ್ ಇವೆಯಲ್ಲ, ಅಂದರೆ ನಮ್ಮ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಆ್ಯಂಡ್ ಬ್ಯಾಲೆನ್ಸ್ ಶೀಟ್ ಆ್ಯಂಡ್ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್, ಇವೆಲ್ಲ ಎಷ್ಟರ ಮಟ್ಟಿಗೆ ರಿಲಯಬಲ್. ಇದು ಬೇಸಿಕ್ ಇನ್ಫಾರ್ಮೇಷನ್. ಅಕೌಂಟಿಂಗ್ ಇನ್ಫಾರ್ಮೇಷನ್ ಅನ್ನೋದು ಬೇಸಿಕ್ ಇನ್ಫಾರ್ಮೇಷನ್. ಅದು ರಿಲಯಬಲ್ ಆಗಿದ್ದರೆ ಅದರಿಂದ ಡ್ರಾ ಮಾಡುವಂಥ ಸ್ಟೇಟ್ಮೆಂಟ್ಸ್, ನೀವು P&L ಅಕೌಂಟ್ ಬ್ಯಾಲೆನ್ಸ್ ಶೀಟ್ ಎಲ್ಲಿಂದ ಮಾಡ್ತೀರಾ? ಅಫ್ಕೋರ್ಸ್ ಫ್ರಮ್ ಲೆಡ್ಜರ್ ಬ್ಯಾಲೆನ್ಸಸ್, ರೈಟ್? ಸೊ ಆ ಲೆಡ್ಜರ್ ಬ್ಯಾಲೆನ್ಸಸ್ಸು ಎಷ್ಟು ಕರೆಕ್ಟಾಗಿದೆ ಅದ್ರ ಮೇಲೆ ನಿಮ್ಮ ಅಕೌಂಟಿಂಗ್ ಸ್ಟೇಟ್ಮೆಂಟ್ಸು ಸರಿಯಾಗಿದೆಯಾ ಇಲ್ವಾ ಅಂತ ತಿಳ್ಕೊಬೇಕು. ಸೊ ಬೋತ್ ವಿಲ್ ಬಿ ಡಿಟರ್ಮೈನ್ಡ್ ಬೈ ದ ಆಡಿಟರ್ ಅಂತ. ಇದಿಷ್ಟು ಡೆಫಿನೇಷನ್ಸ್ ಇದೆ. ನಿಮ್ಗೆ ಯಾವ್ದು ಕಂಫರ್ಟಬಲ್ ಅನಿಸುತ್ತೋ ಅದನ್ನು ಬೈ ಹ್ಯಾಟ್ ಮಾಡಿ ಯೂಸ್ ಮಾಡ್ಕೊಳ್ಳಿ.
ಓಕೆ, ವಾಟ್ ಆರ್ ದ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಆಡಿಟಿಂಗ್? ಕ್ಯಾರೆಕ್ಟರಿಸ್ಟಿಕ್ಸ್, ನೇಚರ್, ಫೀಚರ್ಸ್ ಎಲ್ಲ ಒಂದೇ. ಸೊ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಆಡಿಟಿಂಗ್ ಅಂದರೆ, ಫಸ್ಟ್ ಒನ್, ಇಟ್ಸ್ ಅ ಕ್ರೂಷಿಯಲ್ ರಿವ್ಯೂ ಸಿಸ್ಟಮ್ ಆಫ್ ಅಕೌಂಟಿಂಗ್ ಆ್ಯಂಡ್ ಇಂಟರ್ನಲ್ ಕಂಟ್ರೋಲ್. ಸೊ ಆಡಿಟಿಂಗ್ ಅನ್ನೋದು ಇಟ್ಸ್ ಅ ಕ್ರೂಷಿಯಲ್ ರಿವ್ಯೂ. ನಿಮ್ಮ ಅಕೌಂಟಿಂಗ್ ಸಿಸ್ಟಮ್ ಏನಿದೆ, ಇಂಟರ್ನಲ್ ಕಂಟ್ರೋಲ್ ಸಿಸ್ಟಮ್ ಏನಿದೆ, ಅದರ ಕ್ರೂಷಿಯಲ್ ರಿವ್ಯೂ. ಇಂಟರ್ನಲ್ ಕಂಟ್ರೋಲ್ ಏನು ಅನ್ನೋದನ್ನು ನಾನು ನಿಮಗೆ ನಿಧಾನಕ್ಕೆ ಹೇಳ್ತೀನಿ. ಇಟ್ಸ್ ಬೇಸಿಕ್ಲಿ ಅ ಕಂಟ್ರೋಲ್ ವಿಚ್ ಯು ಎಸ್ಟಾಬ್ಲಿಷ್ ವಿತಿನ್ ಯುವರ್ ಆರ್ಗನೈಸೇಷನ್ ಒಳಗಡೆನೇ ಆರ್ಗನೈಸೇಷನ್ ರೆಕಾರ್ಡ್ಸ್ನ ಕರೆಕ್ಟಾಗಿ ಮೇಂಟೈನ್ ಮಾಡೋಕ್ಕೆ, ಟ್ರಾನ್ಸಾಕ್ಷನ್ ಸರಿಯಾಗಿರೋ ಹಾಗೆ ನೋಡ್ಕೊಳ್ಳೋದಕ್ಕೆ ಯೂಸ್ ಮಾಡುವಂಥ ಸಿಸ್ಟಮ್ ಅದು. ಸೊ ಇದು ಎಷ್ಟು ಕರೆಕ್ಟಾಗಿದೆ ಅಂತ ರಿವ್ಯೂ ಮಾಡೋ ಸಿಸ್ಟಮು ಆಡಿಟ್. ಓಕೆ, ಇಟ್ಸ್ ಎನ್ ಆರ್ಗನೈಸ್ಡ್ ಆ್ಯಂಡ್ ಸೈಂಟಿಫಿಕ್ ಎಕ್ಸಾಮಿನೇಷನ್ ಆಫ್ ಬುಕ್ಸ್ ಆಫ್ ಅಕೌಂಟ್ಸ್ ಆಫ್ ಅ ಬಿಸ್ನೆಸ್. ಓಕೆ, ದಿಸ್ ಇಸ್ ಆಲ್ಸೋ ಒನ್ ಆರ್ಗನೈಸ್ಡ್ ಅಂದರೆ ತುಂಬ ಸ್ಟೆಪ್ ಬೈ ಸ್ಟೆಪ್ ಮಾಡ್ತಾರೆ. ಹೆಂಗೋ ಇದೊಂದು ಡಾಕ್ಯುಮೆಂಟ್, ಅದೊಂದು ಡಾಕ್ಯುಮೆಂಟ್ ನೋಡಲ್ಲ ಅವರು. ಇಟ್ ಈಸ್ ಆರ್ಗನೈಸ್ಡ್, ದಿಸ್ ಇಸ್ ಸೈಂಟಿಫಿಕ್ ಎಕ್ಸಾಮಿನೇಷನ್. ಸೊ ಇಟ್ಸ್ ದಿಸ್ ಅ ಹೋಲ್ ಸಿಸ್ಟಮ್ ಇವಾಲ್ವ್ಡ್ ಟು ಡೂ ದ್ಯಾಟ್. ಸೊ ಬುಕ್ಸ್ ಆಫ್ ಅಕೌಂಟ್ಸ್ನ ಹಾಗೆ ಮಾಡ್ತಾರೆ. Third one, audit is undertaken by an independent person or body of persons who are duly qualified for the job. ಇದನ್ನು ನಾನು ಆಗಲೇ ಹೇಳಿದೆ ನಿಮಗೆ. ಆಡಿಟಿಂಗ್ನ ಯಾರ್ಯಾರೋ ಮಾಡಲ್ಲ. ಇಟ್ ಈಸ್ ಡನ್ ಬೈ ಅನ್ ಇಂಡಿಪೆಂಡೆಂಟ್ ಪರ್ಸನ್ ಆರ್ ಬಾಡಿ ಆಫ್ ಪರ್ಸನ್ಸ್ ಹೂ ಆರ್ ಕ್ವಾಲಿಫೈಡ್ ಫಾರ್ ದ ಜಾಬ್. ಓಕೆ, ಇದಕ್ಕೆ ಅಂತ ಸ್ಪೆಷಲ್ ಡಿಗ್ರಿ ಇರುತ್ತೆ, ಸ್ಪೆಷಲ್ ಡಿಗ್ರಿ ಪಡೆದಿರಬೇಕು. ಆನಂತರ ಸ್ಪೆಷಲ್ ಎಕ್ಸ್ಪೀರಿಯನ್ಸ್ ಇರಬೇಕು, ಸ್ಪೆಷಲ್ ನಾಲೆಜ್ ಕೂಡ ಇರಬೇಕು. ಅಂಥ ವ್ಯಕ್ತಿಗಳು ಮಾತ್ರ ಮಾಡೋದು. ಮತ್ತು ಇವ್ರಿಗೂ ಕಂಪ್ನೀಸ್ಗೂ ಯಾವುದೇ ಸಂಬಂಧ ಇಲ್ಲ. ಓಕೆ, ದೆನ್ ಇಟ್ಸ್ ಅ ವೆರಿಫಿಕೇಷನ್ ಆಫ್ ರಿಸಲ್ಟ್ಸ್ ಶೋನ್ ಬೈ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಆ್ಯಂಡ್ ಸ್ಟೇಟ್ ಆಫ್ ಅಫೇರ್ಸ್ ಆಸ್ ಶೋನ್ ಬೈ ಬ್ಯಾಲೆನ್ಸ್ ಶೀಟ್. ಇದು ಬೇಸಿಕ್ ಎಸೆನ್ಸ್ ಆಫ್ ಆಡಿಟಿಂಗಲ್ಲಿ ದ ರಿಸಲ್ಟ್ಸ್ ಶೋನ್ ಬೈ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಈಸ್ ವೆರಿಫೈಡ್ ಆ್ಯಂಡ್ ಬ್ಯಾಲೆನ್ಸ್ ಶೀಟ್ದು ಸ್ಟೇಟ್ ಆಫ್ ಅಫೇರ್ಸ್ನು ವೆರಿಫೈ ಮಾಡ್ತಾರೆ. ಓಕೆ, ಆಡಿಟ್ನ ಏನರ ಜೊತೆ ಮಾಡ್ತಾರೆ? ವಿತ್ ದ ಹೆಲ್ಪ್ ಆಫ್ ವೌಚರ್ಸ್, ಡಾಕ್ಯುಮೆಂಟ್ಸ್, ಇನ್ಫಾರ್ಮೇಷನ್ ಆ್ಯಂಡ್ ಎಕ್ಸ್ಪ್ಲನೇಷನ್ which are received from authorities. So these are the basic characteristics of auditing. Okay, if you have any doubts, please post it in the classroom.